ಸೊ ಟೈಮ್ ನೋಡ್ರಿ ಬರೋಬ್ಬರಿ 11:12 ಆಗೈತಿ. ಬರೋಣಂತೀಗ ಹೋಗೋಣ್ರಿ ಶ್ವೇತಾ ಮೇಡಮ್. ನಮ್ ಸ್ಪರ್ಶಕ್ಕೆ ಅಷ್ಟು ಖುಷಿ ನೋಡಿ ಅಮ್ಮನ್ ಕರ್ಕೊಂಡು ಹೊಂಟೇವ ಅಂತೇಳಿ. ನಮ್ ಶ್ವೇತಾ ಅವ್ರ ಗಂಗಾ ಯಮುನಾ ಜಮುನಾ ತುಂಬೈತಿ. ಚಲೋ ವೆಲ್ಕಮ್ ವೆಲ್ಕಮ್. ಬರ್ರಿ ಬರ್ರಿ ಬರ್ರಿ. ಅದಾರ್ರಿ ಒಳಗೆ ಅದಾರ. ಪ್ರದೀಪ್ ಸಾಕ್ಬಿಡದ ಹತ್ಲಿಕ್ಕ ಮತ್ತೆ ಉಲ್ಟಾ ಕೈಯಾಗ ಅಂದಿತ್ತು. ನೋಡ್ರಿ ವೆಲ್ಕಮ್ ಮಾಡಕತ್ತಾರ. ಆರತಿ ಮಾಡಿ ಟ್ರೆಡಿಷನಲ್ ವೇನ್ಯಾಗ ನಾವು ಧಾಮ್ ಧೂಮ್ ಅಂತ ಮಾಡಿದ್ವಿ ಒಂಚೂರ. ಶ್ವೇತಾ ನಿಂಗೆ ಇನ್ನೊಂದು ಸರ್ಪ್ರೈಸ್ ಐತಿ ತೋರಿಸಿ. ಇಲ್ಲ ಕೊಂಡ್ರಿ. ಸೊ ಇವತ್ತು ಗುಡ್ ಮಾರ್ನಿಂಗ್ ಅಂತ ಹೇಳ್ಬೇಕು ಏನ್ ಶುಭ ಮುಂಜಾನೆ ಅಂತ ಹೇಳ್ಬೇಕು, ಏನ್ ಹೇಳ್ಬೇಕು ನನಗೂ ಅರ್ಥ ಆಗಬಲ್ತ. ಟೈಮ್ ನೋಡ್ರಿ ಬರೋಬ್ಬರಿ 8:30 ಆಗಿ ಬಂತ. ಇವತ್ತೊಂದು ಇಮೋಷನಲ್ ಡೇ ಆಗೋದೈತಿ. ಇವತ್ತ ಊರಿಗೆ ಹೋಗಿ ಬರಾಕತ್ತೀವಿ. ಹೌದು ನೋಡ್ರಿ ಹೋಗಿ ಬರೋಣ ಅಂತ. ನಮ್ಮ ಅಣ್ಣ ಡ್ಯೂಟಿ ಟೈಮ್ ಐತಿ, ಕಾಲ್ ಮಾಡಕ ಆತರದಿಂದ ಕಾಯಕತ್ತಾನ. ಗುಡ್ ಮಾರ್ನಿಂಗ್ ಅದು ಅವಸರ ಐತಿ ಅಂತ ಡ್ಯೂಟಿ ಟೈಮ್ ಆಗೈತಿ. ಸೊ ಬರ್ರಿ ಹೆಂಗಿತ್ತಂದ್ರೆ ಇವತ್ತಿನ ಡೇನಾಗ ಏನೇನೆಲ್ಲ ಆಕತಿ ನೋಡೋಣ ಅಂತ. 3ನೇ ಸಲ ಕಾಲ್ ಮುಗಿದು ವಿಡಿಯೋ ಸಲ ಒಂದ್ಸಲ ಮುಗಿಯಾಕತ್ರಿ. ಇನ್ನೊಂದ್ಸಲ ಮುಗಿದ್ ಬಿಡ್ರಿ, 4 ಸಲ ಆಗಿ. ಲಗು ಒಂದ್ ಗಂಡ ಮಗನ್ ಯಾರಂತೆ ಆಶೀರ್ವಾದ ಮಾಡವ. ಅದು ದಿವ್ಸ ಅಷ್ಟೊತ್ತಿಗೆ ಹೇಳ್ತಿತ್ತು, ಇನ್ನ ಎದ್ದಿಲ್ಲ. ಎಬಸ್ ಬಿಡ್ಬೇಕಿಲ್ರಕೇನ್ ಸುಮ್ಮ ಅಂತೈತಿ ಮತ್ತ. ಹಿಂಗಾತೇನ. ಓಕೆ ಓಕೆ ಚಲೋ. ನಮ್ ಡೊಂಡನ್ ತಗೋಬೇಕಂದ್ರ ಬರೀ ಬತ್ಲೆ ಐತಿ ಇವತ್ತು ಅದಕ್ಕೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಹೋಗ್ಬರ್ರಿ ಮನ್ಯಾಗ ಆಫೀಸಿಗೆ. ನಾವು ಊರಿಗೆ ಹೋಗ್ಬರ್ತೇವೆ. ಗಣಪತಿಗೆ ಮಾತ್ರ ತಪ್ಸಾಕ್ ಹೋಗ್ಬಿಡ್ರಿ. ಎಲ್ಲಿ ಹೋಗ್ಬೇಕು ಅಲ್ಲೇ ಬ್ಯಾಡ ಹೋಗೋದೈತಿ ಐತಿ, ಇಲ್ಲೇ ಬರ್ರಂತ ಅವ್ರ ಮಾವು ಫೋನ್ ಹಚ್ಚೇನ. ಪವಿತ್ರ ನೀ ಇದ್ರಾಗ ನೋಡಿ ಇಲ್ಲ ಗಣಪತಿ ಮುದೋಳಾಗ. ಈ ಸಲ ಬೆಳಗಾವ್ ಗಣಪತಿ ನೋಡೋದ್ ಮುಂದಿನ ವರ್ಷ ಮುದೋಳ್ ನೋಡಿ ಅಂತ. ಓಕೆ, ನಿಮ್ಮಲ್ಲಿ 11 ದಿವಸ ಅಲ್ಲ? ಹೌದು. ಶನಿವಾರ ಬರ್ತೇವೆ, ಒಂದ್ ದಿವಸ ಇರ್ತೇವೆ, ಸೋಮವಾರ ಬಂದ್ಬಿಡ್ತೇವೆ. ಬರೇ 3 ದಿವಸ. ಅವ್ರ ಬೇಕಾದ್ರೆ ಇಟ್ಟು ಬರ್ತೇನೆ, ಬಿಟ್ಟು ಬರ್ತೇನೆ. ಓಕೆ ಲೆಟ್ಸ್ ಗೋ. ನೋಡ್ರಿ ಇಲ್ಲಿ ನಮ್ಮ ಪಪ್ಪ ಸಂಸ್ಕೃತಿನ ಕರ್ಕೊಂಡು ಆಟ ಆಡ್ಸಕತ್ತಾರ. ಆಕಿಗೆ ಮಾತಾಡ್ಸಕ ಹಚ್ಚಾತಾರ. ಈಗ ನಾವ್ ಎಲ್ಲಿ ಇರ್ತೇವ ಅಲ್ಲಿ ನೋಡ್ತಾಳಕ್ಕೆ. ಹೌದು ಶೊಳ್ಳಿ ಮಾಡ್ಕೊಂಡ್ ನಗ್ತೈತಿ. ಈಗ ನಾವ್ ಮೊದಲ್ ಬರೀ ಗಾಡಿ ನೋಡ್ತಿದ್ಲ, ಈಗ ನಮ್ಮನ್ನ ನೋಡ್ತಾಳ. ಓ ಗುಡ್ ಮಾರ್ನಿಂಗ್. ವೆರಿ ಗುಡ್ ವೆರಿ ಗುಡ್. ನೋಡ್ರಿಲ್ಲ ನಾ ಹೆಂಗ ಮೊಬೈಲ್ ತಿರ್ಗಿಸ್ ಬ್ಲಾಗ್ ಮಾಡ್ತೇನಿ, ಸೇಮ್ ಹಂಗ ತಿರ್ಗಿಸ್ತಾಳ ಅದನ್ನ ಚಿಂಟು ಮೊಬೈಲ್. ಮತ್ತ ಅದನ್ನ ಹಿಡಿದ ಬ್ಲಾಗ್ ಮಾಡ್ತಾಳಕಿ. ಎಷ್ಟರ ಚಂದ ಕಲ್ತಾಳ ಅಂತೇನಿ ನಮ್ ಸ್ಪರ್ಶ. ಸೊ ಆಲ್ ರೈಟ್, ಫೈನಲಿ ನಾವ್ ಈಗ ಹೋಗಾತೇವಿ ಊರಿಗೆ. ಈಗ ಹೋಗೋಕ್ಕಿಂತ ಮುಂಚೆ ನಮ್ಮ ಬಾಟ್ಲ್ಗಳನ್ನ ಒಂದ್ ಸ್ವಲ್ಪ ಸ್ಟೆರಿಲೈಸ್ ಮಾಡ್ಕೊಳತೇವಿ. ಸ್ಟೆರಿಲೈಸ್ ಮಾಡ್ಕೊಂಡ ಮುಂದೆ ಅವತ್ತು ಸ್ವಲ್ಪ ಒಣಗಿಸಿ ಆಮೇಲೆ ಗಾಡಿ ಹತ್ತೋನಂತ. ಪಪ್ಪನೂ ಆಲ್ರೆಡಿ ಬಂದಾರ ಮನಿ ಕಡೆ. ಅವ್ರದ್ದು ನಾಷ್ಟ ಆಗೈತಿ, ಎಲ್ಲ ಆಗೈತಿ, ಇನ್ನೇನಿಲ್ಲ, ಹೋಗೋದಷ್ಟೇ ಉಳ್ದೈತಿ. ಆಕಿನೂ ಮಾತಾಡತಾಳ. ಏನ್ರಿ ಶ್ವೇತಾ ಮೇಡಮ್ ರೆಡಿಯಾಗಿ ನಿಮ್ ಮಗಳನ್ನೂ ರೆಡಿ ಮಾಡಕತ್ರನೆ? ಆಕಿನೂ ರೆಡಿ ಅದ್ಲ? ಟೈಮ್ ನೋಡ್ರಿ ಎಷ್ಟಾತ? ಬರೋಬ್ಬರಿ 11 ಆತ. ಸುನ ಹಿಂಗ ಮಸ್ತಪ್ಪ, ಮಸ್ತ್ ಸೂಪರ್. ಮುಗ್ನನ್ ಕೈತಿ ಮಸ್ತ್ ಆತ. ಇಲ್ಲ ಏನ್ ಮಾಡತ್ತೀವ ಶ್ವೇತಾ? ಏನ್ರಿ ಶ್ವೇತಾ ಏನ್ ಮಾಡಕತ್ತೀರಿ? ಈಗ ಉಡಿಯಕ್ಕೆ ಹಾಕ್ತಾರ? ಹೌದಾ? ಪವಿತ್ರ ಹೆಂಗ್ ನೋಡ್ತಾವ ಪುಟಕ್ನ. ಅವ್ ಯಾರು ಬಂದ್ ಕೇಕ್ ಕೊಡ್ಲೆ ಅಣ್ಣ ಎಲ್ಲ ತಗೊಂಡೋಗ್ತಾನೇನಂತೆ.
ಹೊಳ್ತಾಳಂತ ಹೌದಾ ಯಾಕ 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 ನಮ್ ಕಲರ್ ನಮ್ ಮನಿ ಕಲರ್ ಎಲ್ಲಾ ತಗೊಂಡ್ ಹೊಂಟ್ಲಿಕ್ ನಿನ್ ಮೊಮ್ಮಗಳು ನೋಡ್ 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 ನೋಡಿ ಏನಂತಾರೆ ಗಂಟ್ಲ ಆಡ್ತೀನಿ ಬಂತ ಇರ್ಲಿ ಬಿಡ ಏಯ್ ನಂಗ್ ಬೇಡ ಒಟ್ಟ ಬೇಡ ನನ್ ಕಡೆ ಒಟ್ಟ ಬರಬೇಡ್ರಿ ಯಾರು ಚಲೋ ಹೋಗೋಣ ಓಕೆ ಇನ್ನು ಏನೈತಿ ಹಾ ಅದ್ರ ಮೇಲೆ ಜಾಕೆಟ್ ಮೇಡಮ್ ವೈಟ್ ಜಾಕೆಟ್ ಇಲ್ಲ ಬ್ಲ್ಯಾಕ್ ಜಾಕೆಟ್ ಹಾಕೊಂಡಿದ್ದೆ ಅಂತಿಕೋ ವೈಟ್ ಜಾಕೆಟ್ ಹಾಕೊಂಡಿದ್ದೆ ಅಂದ್ರೆ ಶ್ವೇತಾ ಡಾಕ್ಟರ್ ಏನ ಬ್ಲ್ಯಾಕ್ ಹಾಕೊಂಡ್ರೆ ಲಾಯರ್ ಈಗ ಕಾಲೇಜ್ ಲೆಕ್ಚರರ್ ಅನ್ಸತಿ ರಜ್ಜಗ ಬಣ ಬಣ ಅನ್ನತ್ತ ಊಟಕ್ಕೆ ಬಂದವ್ರು ನ್ಯಾಯ ಹಚ್ಬಿಡ್ತಿದ್ರೆ ಅಲ್ಲ ಅಕ್ಕಿ ಇಲ್ಲದಕ್ಕೆ ಬಣ ಬಣ ಅನ್ನೋದಲ್ಲ ಇದು ಬರೋಬ್ಬರಿ ಹೌದು ಎಷ್ಟಾದ್ರೂ ಶ್ರೀಮತಿ ಅಲ್ಲ ನೋಡು ಯಾರಿಗಾದ್ರು ನಮಗಾದ್ರು ಅಷ್ಟ ನೋಡ್ರಿ ಈಗ ನಾಗಪ್ಪಂದು ಬಂಡಾರ ಏನ ಹಂಗಾರ ಏನದ ಚಿನ್ನು ನೋಡ್ರಿಪ್ಪ ಟೈಮ್ ಎಷ್ಟಾಯ್ತು ನೋಡ್ಕೊಡು ಎಷ್ಟಾಯ್ತು ಪವಿತ್ರ ಟೈಮ್ 12 ಆತ ಒಬ್ಬರು ನಾವ ಗಣಪತಿಗೆ ಬರ್ರಿ ತಪ್ಸಾಕೋಬಿಡ್ರಿ ಇಬ್ರು ವಿನಾಯಕ್ ಬ್ರಹ್ಮೇಂದ್ರ ಬರ್ಲಿಲ್ಲ ನಡಿದೈತಿ ನೀವಿಬ್ರು ಬರ್ರಿ ಓಕೆ ಯಾಕ ಬಾರಬೇ ತಂಗಿ ಅನ್ಕೋತ ನಿಂತಲ್ಲ ಅಲ್ಲಿ ನೋಡ್ರಿ ಇಲ್ಲಿ ನಮ್ಮ ಅತ್ತಿ ಸ್ವಸ್ಥರಿಗೆಲ್ಲ ಹೇಳಾಕತ್ತಾರ ಆದ್ರೆ ಸೀಕ್ರೆಟ್ ತೋರಿಸ್ತೇನೆ ನೋಡ್ರಿ ನೀವ್ ನಮ್ಮ ಅತ್ತಿ ಕೈಯಾಗ ಏನೈತಂತೆ ಎಲ್ಲಿ ಅಡಿಕೆ ಹಾಕೊಂಡ ಸುಣ್ಣ ಅಟ್ಟ ಕೈ ಹಿಡ್ಕೊಂಡ ಅತ್ತಿ ನಡಿ ಅತ್ತ ಬಾ ಮಂಟಪ ಬಂತ ನೋಡ್ರಿ ಸೊ ಟೈಮ್ ನೋಡ್ರಿ ಬರೋಬ್ಬರಿ 11:12 ಆಗೈತಿ ಹೋಗ್ಬರೋಣಂತೀಗ ಹೋಗೋಣ್ರಿ ಶ್ವೇತಾ ಮೇಡಮ್ ನಮ್ ಸ್ಪರ್ಶಕ್ಕೆ ಅಷ್ಟು ಖುಷಿ ನೋಡಿ ಅಮ್ಮನ್ ಕರ್ಕೊಂಡು ಹೊಂಟೇವ ಅಂತೇಳಿ ಬಡ ಬಿಡು ಮಳಿ ಈಗ ಎಲ್ಲ ಮಂದಿ ಯಾಕ ಕಡೆ ಹೊಡೆದಂಗ ಮಾಡ್ಬೇಡ ಇಲ್ಲ ಭಗವಂತಿಗೆ ಬಿಟ್ರೆ 10 ನಿಮಿಷನಾಗ ಇದ್ರಾಗ ಬೆಳಗಾವ್ 10 ನಿಮಿಷದಾಗ ಏರೋಪ್ಲೇನ್ ಗತೆ ಜಿಗಿಸ್ಬಿಡ್ತೇನೆ ಗಾಡಿ ಬರ್ತೇವ್ರಿ ಮಾಮರ್ ಬರ್ತೇವ್ ಪವಿತ್ರ ಬಾಯ್ ಕಾವ್ಯ ನಮ್ ಶ್ವೇತಾ ಅವ್ರ ಗಂಗಾ ಜಮುನಾ ತುಂಬೈತಿ ಚಲೋ ಅವ್ರವ್ ಅದಾಳ್ರಿ ಅದಕ್ಕ ಸುಮ್ಮ ಅದಾಳ ಸ್ವಲ್ಪ ಇಲ್ಲ ಬೇಕೇಶ್ ಆಗ್ತದ್ಲಕ್ಕೆ ಗಣಪತಿ ಬಪ್ಪ ಮೋರ್ಯ ನಮ್ ಸಂಸ್ಕೃತಿನ ಮುಂದ್ ಕರ್ಕೊಂಡ್ವಿ ಈಗ ನಾವ ಅವ್ರ ಮಮ್ಮಿ ಕಡೆ ಸ್ಪರ್ಶನ್ ಕೊಟ್ಟಿವಿ ಆಕಿನ್ ಮಲ್ಗಿಸ್ತೇನ ಈಗ ಸಣ್ಣ ಪಾಪು ಮುಕ್ಕೋತ ನಿಂದ ಅಲ್ಲೇ ದೊಡ್ಡ ಪಾಪು ಇದು ಚಿಂಟು ಪಾಪು ಹಂಗ್ ಮಾಡಿದ್ರಪ್ಪ ನೀನ ಹಿಂಗ ಹೊಡೆದ್ರು ಅವ್ರ ಅಜ್ಜನ್ ಜೋಡಿ ಮಾತಾಡಕತ್ತಾಳಕಿ ಶ್ವೇತಾ ಅಂತೂ ನೋಡಾಕತ್ಲಕಿ ಗಾಡಿ ನೋಡೋದ್ ಬಿಟ್ಟು ಮನ್ಸಾರ್ ನೋಡಾಕತ್ಲ ಹೌದು ಆದ್ರೂ ಬಿಸಿಲು ಬಿದ್ದೈತ್ ನೋಡು ಶ್ವೇತಾ ಇವತ್ತು ಏನೋ ಅಲ್ಲ ಹೌದಿಲ್ಲ ಇಲ್ಲಾಂದ್ರೆ ಬರೀ ಮಳಿನೇ ಇತ್ತ ಹೌದ್ ನೋಡ್ಬೇಕಂತಿ ಅದಕ್ಕೆ ಬಿಸಿಲು ಬಿದ್ದೈತಂತೆ ಕರೆಕ್ಟ್ ಹೇಳ್ರಿಪ್ಪ ಹೋಗ್ಬಂದು ನೀಡ್ರಿ ಏನ್ರಿ ಶ್ವೇತಾ ಮೇಡಮ್ ಎಲ್ಲಿ ಬಂದ್ ಹತ್ತಿದ್ರಿ ಶಿರ್ಸಂಗಿಗ್ ಬಂದೇವಿ ಅಮ್ಮನ್ ದರ್ಶನ ಮಾಡ್ಕೊಂಡ್ ಮುಂದೆ ಹೋಗೋಣ ಹೌದು ಹೆಂಗೋ ಶ್ರಾವಣ ಐತಲ್ಲ ಬಂದಿದ್ದೆ ಇಲ್ಲಿ ನಾವು ನಡ್ರಿ ಹೋಗಿ ಅಮ್ಮನ್ ದರ್ಶನ ಮಾಡ್ಕೊಂಡ್ ಬರ್ನ ಪಾಪಗೂ ದರ್ಶನ ಮಾಡ್ಸೋಣಂತ ಬಾಬತ್ತಿ ಎಲ್ಲದ ನೋಡ್ರಿ ಇಲ್ಲಿ ಅದ ನೋಡ್ರಿ ಅಮ್ಮ ಹಾ ರೀ ಇದಕ್ ಹೋಗಿದ್ವಿ ಗೊಡ್ಚಿಗೆ ಹೋಗಿದ್ದೆ ನಾವಾಗ ಸ್ಪರ್ಶನ್ ಕರ್ಕೊಂಡ ಹೌದನ ಹಾ ಗೊಡ್ಚಿರ ನಂಗೆ ಗೊಡ್ಚಿ ಮೇಲೆ ಹೋಗಿದ್ರಲ್ಲ ಹೌದೌದು ಅವಾಗ ಹಂಗ ಅಡ್ಡಾಡ್ತಿದ್ವಿ ಈಗ ಹಿಂಗ ಅಡ್ಡಾಡತ್ತೇವಿ ಏನ್ವಾ ಶ್ವೇತಾ
ತಗೊಂಡ್ ನಡೆದ್ರಿ ಗುಡಿ ಸಾಮಾನು. ಸೊ ನೋಡ್ರಿ ಇಲ್ಲಿ ಕಾಳಮ್ಮನ ಗುಡಿಗೆ ಬಂದು ದರ್ಶನ ಅಂತ ಮಾಡ್ಕೊಂಡ್ರಿ. ದರ್ಶನ ಆತ, ಈಗ ಪ್ರಸಾದ್ ತಗೊಳಕತ್ತೇವೆ ಎಲ್ಲರೂ ಸೇರಿ ಅಲ್ರಿ ಶ್ವೇತಾ ಮೇಡಮ್. ಈಗ ಪ್ರಸಾದ್ ತಗೊಂಡ್ ಮುಂದೆ ಮನೆ ಕಡೆ ಹೋಗೋಣ ಅಂತ ನಮ್ಮ ಸ್ಪರ್ಶ ಅವರು ತಗೊಂಡ್ ಕೂತಾರೆ ಇಲ್ಲೇ ಪ್ಲೇಟ. ಅಪ್ಪ ತಿಂತಿಯಲ್ಲ ಗುಡ್ಗರ್ಲಲ್ಲ ನೀನು? ನಮ್ಮ ಸಂಸ್ಕೃತಿ ಇಲ್ಲಿ ಮಕ್ಕೊಂಡ ನೋಡ್ರಿ, ಆಚೆ ಕಡೆ ಮಕ ಮಾಡಿ ಮಕ್ಕೊಂಡೈತಿ ನೋಡ್ರಿ. ಇಲ್ಲೇ ಶಿರ್ಸಂಗಿ ಗುಡಿಗೆ ಬಂದೇವಿ. ಇಲ್ಲಿ ದಾವಣಗೆರೆಯಿಂದ ಬಂದಾರಂತ ಇವ್ರು, ನಮ್ಮ ಸಬ್ಸ್ಕ್ರೈಬರ್ಸ್ ಅಂತ, ಇನ್ಸ್ಟಾದಾಗ ಫಾಲೋ ಮಾಡ್ತಾರಂತ, ರೀಲ್ಸ್ ಎಲ್ಲ ನೋಡ್ತೇವ್ರಿ ನೀವು ಅಂತ ಹೇಳಿದ್ರೆ ಇವರಿಗೂ ಭೇಟಿಯಾಗಿ ನಮಗೆ ಭಾಳ ಖುಷಿ ಆಯ್ತು. ಸೊ ಆಲ್ ರೈಟ್ ನೋಡ್ರಿ, ಈಗ ಆಕ್ಚುಲಿ ನಾವು ದರ್ಶನನೂ ಮುಗಿಸ್ಕೊಂಡ್ವಿ, ಆಮೇಲೆ ಪ್ರಸಾದನೂ ತಗೊಂಡ್ವಿ. ಇವಾಗ ಏನ್ರಿ ಶ್ವೇತಾ ಅವ್ರೆ ಮುಂದ ಊರ್ ಕಡೆ ಹೋಗೋಣಂತ. ಪಾಪ ಎಲ್ಲಿ ಹೋಗ್ಯದ? ಹೌದನಾ? ಓಕೆ, ತಗೊಂಡ್ ಬರ್ಲಿ, ಊರ್ ಕಡೆ ಹೋಗೋಣಂತ. ಅತಿ ಬಾಯ್. ಅತಿನಿಲ್ಲೇ ಬಿಟ್ಟು ಹೋಗ್ಯವ. ಬಾಯ್ ಬಾಯ್ ಅತಿ. ಬಾಯ್ ಬಾಯ್. ಹಚ್ಚ ಮಾಮರ್ಗ್ ಫೋನ್ ಹಚ್ಚ. ಅವ್ರು ಊಟ ಮಾಡಕ್ ಮನಸ್ಸೈತೋ ಇಲ್ಲ ಯಾರಿಗ ಗೊತ್ತೀಗ. ಆದ್ರಿ ಪಾಪ ಐತ್ರಿ. ಸೊ ಗುಡ್ ಈವ್ನಿಂಗ್ ಎಲ್ಲರಿಗೂ. ಟೈಮ್ ನೋಡ್ರಿ ಸಂಜೆ 4:30 ಎಲ್ಲ 5:30 ಆಗಕ್ಕೆ ಬಂದೈತಿ. ಇಲ್ಲ 4:30 ಆಗಕ್ಕೆ ಬಂದೈತಿ. ಇವಾಗ ನಾವ್ ಎಲ್ಲಿ ಬಂದೇವಪ್ಪ ಅಂತಂದ್ರೆ ಅಯ್ಯಪ್ಪ ಸ್ವಾಮಿ ಹೋಟೆಲ್ ಬಂದೇವಿ ಎಲ್ಲರೂ ಸೇರಿ. ಈಗ ಸ್ವಲ್ಪ ಲೈಟ್ ಆಗಿ ಏನ್ರೆ ನಾಷ್ಟ ಮಾಡ್ಕೊಂಡ ಮತ್ತೆ ಮುಂದೆ ಹೋಗೋಣ ಅಂತ ಬರ್ರಿ. ನೋಡ್ರಿ ಇಲ್ಲಿ ಇವತ್ತು ಬಂದು ನಾವು ಬೈಲೊಂಗಲ್ ಸ್ಪೆಷಲ್ ಗಿರ್ಮಿಟ್ ಏನಿದೆ ಸಂಗೀತ ತೊಗೊಂಡಿವಿ. ಆಲ್ಮೋಸ್ಟ್ ಗಿರ್ಮಿಟ್ ಗತೆನೇ ಐತಿ. ಒಂದೊಂದು ಬಜ್ಜಿ ತೊಗೊಂಡಿವಿ ಅದ್ರ ಜೋಡಿ. ತಿಂದು ಟೇಸ್ಟ್ ಮಾಡ್ರಿ ಸ್ವತಃ ಹೆಂಗೈತೆ ಹೇಳ್ರಿ. ಪಾಪ ತೋರಿ ತಗೋಬೇತಿ. ನಂಗೆ ಮನೆ ಪ್ರದೀಪ್ ತಂದು ಕೊಟ್ಟಿದ್ದ, ಅವಾಗಿಂದ ಚಲೋ ಅನಸ್ ನಂಗೆ. ತಿಂದು ನೋಡತ್ತಿ ಹೆಂಗೈತೆ. ಇವತ್ತು ಉಪ್ಪು ಅಲ್ಲ ನಾಳಿದ ಚಲೋ ಐತಲ್ಲ. ಬರೀ ಎಂಜಾಯ್ ಮಾಡೋಣ. ಸೊ ಆಲ್ ರೈಟ್ ನೋಡ್ರಿ, ಕರೆಕ್ಟಾಗಿ ಟೈಮ್ 5:05 ಆತ. ಈಗ ನಾವು ನಾಷ್ಟ ಗಿಷ್ಟ ಮುಗಿಸ್ಕೊಂಡು ವಾಪಸ್ ಬೆಳಗಾವಿ ಕಡೆ ಹೊಂಟೇವಿ. ಏನು ಸ್ಪರ್ಶ ಹೋಗೋಣ ಬೆಳಗಾವ್ಕ? ಏನು ಬದಾಮಿಗೆ ಹೋಗೋಣ? ಎಲ್ಲಿ ಹೋಗೋಣ? ವಡ್ಗಾವ್ಕ. ನಡ್ರಿಪ್ಪ ಹೋಗೋಣ ನಡ್ರಿ. ಏನು ಕಲ್ತೈತ್ ನೋಡ. ಸ್ಪರ್ಶ ಎಲ್ಲಿ ಬಂದಿ? ವಡ್ಗಾವ್ಕ್ ಬಂದ್ವಿ. ಬಂದ್ ಮುಟ್ಟಿದ್ರಿ. ಏನ್ ಮಾಡಾಕತ್ತೀರಿ ನೀವು? ಏನ್ ಮಾಡತ್ತೀರಿ? ಮನಿ ದೂರ ಐತಿ. ನೆದರ್ ತೆಗ್ಯಾತ ನೋಡ್ರಿ. ಬಂತ ಆಲ್ಮೋಸ್ಟ್ ಪಿಂಪಳಕಟ್ಟಿ ಬಂದ್ ಮುಟ್ಟಿದ್ರಿ. ಸೋನು ಎಲ್ಲಿ ಬಂದಿ? ನಿಮ್ ಸ್ಕೂಲ್ ಅಲ್ಲೇ ಐತಿ, ಮನಿನೂ ಇಲ್ಲೇ ಐತಿ. ಬಂದ್ವಿ. ಹಾ ಆಲ್ ರೈಟ್, ಮನಿ ಬಂತ್ರಿ. ಬರೀ ಹೋಗೋಣ. ಚಲ್ ಬಿಡ್ರಿ. ನೋಡ್ರಿ ನಮ್ಮ ಪ್ರದೀಪ್ ರಾಹುಲ್ಗ ಏನೋ ಸರ್ಪ್ರೈಸ್ ರೆಡಿ ಮಾಡಕ್ಕೆ ಇದ್ನಿ. ಮಾಡ್ಯಾರ ಅವ್ರು ಆಲ್ಮೋಸ್ಟ್. ಥ್ಯಾಂಕ್ ಯು. ಜಾಸ್ತಿ ಸರ್ಪ್ರೈಸ್ ಮಾಡಿದ್ವಿ. ಹೌದ್ರಿ? ಫುಲ್ಲ. ಪಟಾಕ್ಷಿ ಹಚ್ಬಿಡ. ಏಯ್ ಹತ್ತು ಹೇಳ್ತೇನೆ. ಹತ್ತು. ವೆಲ್ಕಮ್. ಬರ್ರಿ. ಅದಾರ್ರಿ ಒಳಗದಾರ. ಪ್ರದೀಪ್ ಸಾಕ್ಬಿಡದ ಹತ್ಲಿಕ್ಕ ಮತ್ತೆ ಉಲ್ಟಾ ಕೈಯಾಗ ಅಂದಿತ್ತು. ಬರ್ರಿ. ವೆಲ್ಕಮ್. ಹೆಂಗಿತ್ತು? ನಮ್ ರಾಹುಲ್ ಮಾಡ್ಯಾನ, ಪ್ರದೀಪ್ ಮಾಡ್ಯಾನ. ರಾಹುಲ್ ಮತ್ ಪ್ರದೀಪನ ಪ್ರಯತ್ನ ಇಬ್ಬರಿಗೆ ಥ್ಯಾಂಕ್ ಯು. ಮೂಗ್ ಮಾಡ್ಕೊಂಡೆ ಬಟ್ ಎಲ್ಲೋ ಮನಿಗ್ ಬಂದೆ ನಾನ್ ತಳಕಿ. ಎಸ್ ಗೌರವ ಲಕ್ಷ್ಮ ಒಟ್ಟ ಒದ್ದಾಡ ಐತಿ ಪಾಪ. ಈಗ
ನೋಡ್ರಿ ವೆಲ್ಕಮ್ ಮಾಡಕತ್ತಾರ ಆರತಿ ಮಾಡಿ ಟ್ರೆಡಿಷನಲ್ ವೇನ್ಯಾಗ. ನಾವು ಧಾಮ್ ಧೂಮ್ ಅಂತ ಮಾಡಿದ್ವಿ ಒಂಚೂರ. ಇನ್ನೂ ಜೋರ್ ಆಕೈತ. ಲಕ್ಷ್ಮವ್ವ ನನಗೆ ನಿಮ್ಗೂ ಸೇರ್ಸೆ. ಬರ್ರಿ ಒಂದ್ ಕಾಲ ಇಟ್ಟು ಬರ್ರಿ. ಏನ ನಡ್ಯಾಕ್ ಬಂದೇನಲ್ರಿ ನಡಿ. ಸ್ವಾಮಿ ಮಾಡಿ ಬರ್ರಿ ಮೇಲೆ ಹೋಗೋರು. ಓಂ ನಮಃ ಶಿವಾಯ. ಅದನ್ನ ಕರ್ಕೊಂಡು ಹೆಂಗ್ ಮಾಡ್ತಾಳ ಆಕಿ ನೋಡ್ ಸ್ವಾಮಿ. ನೀನ ಸ್ವಾಮಿ ಬರ್ರಿ ಮೇಲೆ ಹೋಗೋರು ಬರ್ರಿ. ತಡಿ ಒಂದ್ ಟಿಕೆಟ್. ವಾವ್, ನಾ ಅನ್ಕೊಂಡಿದ್ಕಿಂತ ಮಸ್ತ್ ಜಬರ್ದಸ್ತ್ ಗಿಚ್ಚಿ ಗಿಲ್ಗಿಲಿ. ತಡಿ ಸ್ಪರ್ಶು. ಬರ್ರಿ ಬರ್ರಿ ಲಘು ಬರ್ರಿ ಬರ್ರಿ ಇಲ್ಲೇ ತೆಗಿತಾರ. ತಡಿ ತೆಗಿತಾರ. ಅಪೇಕ್ಷಾ ತಂಗಿ ಸಣ್ಣ ಮರಿ. ತಡಿ ತಡಿ ತಡಿ. ಬಾಗ್ಲಾ ತೆಗಿ ಬಾ. ಶ್ವೇತಾ ಡೋರ್ ಓಪನ್ ಮಾಡಿ ಒಳಗೋಗ. ಶ್ವೇತಾ ಹಾ ತೆಗಿ ಡೋರ್ ತೆಗಿ. ಆಲ್ ರೈಟ್. ತೂಗಿಸ್ತಾ ಇನ್ 3, 2, 1. ನಿಮಿಷ ನಾ ಒಳಗೆ ಹೋಗ್ತೇನೆ. ನಾ ಬರ್ತೀನಿ ಫಸ್ಟ್. ವೆಲ್ಕಮ್ ವೆಲ್ಕಮ್. ಸಂಸ್ಕೃತಿ ವಾವ್ ಪಾಯ್ ಪಾಯ್. ಹಾ ಅದ್ರ ಮೇಲೆ ನಡ್ಕೊಂಡ್ ಬರ್ಬೇಕು ನೀವಿಬ್ರು. ವಾವ್ ಪ್ರದೀಪ್ ರಾಹುಲ್ ಸೂಪರ್. ಬರ್ರಿ ಅದ್ರ ಮೇಲೆ ಬರ್ರಿ. ಕ್ಯಾಮ್ರಾ ಐತಿ, ನೀ ಏನ್ ಅದ್ರ ಮುಂದೆ ಬಂದ. ಸಾರಿ ಸೂಪರ್ ವೆಲ್ಕಮ್. ಬರ್ರಿ ಅತ್ತಿ ಮಮ್ಮಿ ಪಪ್ಪ ಒಳಗ್ ಬರ್ರಿ. ಹೂವಿನ ಹಾಸಿಗೆ ಮೇಲೆ ಬರ್ರಿ. ಬರ್ರಿ ಬಾರಿ ಜೋರ ಅವ್ರಿಗೆ ಕರ್ಕೊಂಡೋಗಿ. ಸೂಪರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಟ್ ವಾಸ್ ರಿಯಲಿ ವೆರಿ ಬ್ಯೂಟಿಫುಲ್. ಏನ್ರಪ್ಪ ಹುಡುಗರ ಈಗ ಉಳ್ದಿದ್ದು ಹಚ್ಚವ್ರ ಪಾಟ್ ಪಾಟ ಇರ್ಲ ಅದಕ್ಕೇನತ್ತ ಈಗ ಹಚ್ಚ್ರಿ. ಹುಡುಗರೆಲ್ಲ ವ್ಯವಸ್ಥೆ ಮಾಡ್ಯಾವನ, ಬರೀ ಒಂದು ಫೋನ್ ಹಚ್ಚಿ ಹೇಳಿದ್ದಷ್ಟ ತಡ. ಥ್ಯಾಂಕ್ ಯು ಸೋ ಮಚ್. ನೋಡ್ರಿ ಹುಡುಗರು ಒಂದು ಹಚ್ಚಂದ್ರೆ ಅಷ್ಟು ಕೂಡಿಸಿ ಹಚ್ಚಾತಾವ ಒಮ್ಮೆ ಹುಡುಗರಲ್ಲಿ. ರಾತ್ರಿ ಹಚ್ಚನ್ಬಿಡ. ಶ್ವೇತಾ ನಿಂಗೆ ಇನ್ನೊಂದು ಸರ್ಪ್ರೈಸ್ ಐತೆ ಬಾ ತೋರಿಸಿ. ಇಲ್ಲ ಕೊಂಡ್ರಿ. ಈ ಡೋರ್ ಓಪನ್ ಮಾಡು. ಹೊರಗೆ ಹೋಗು. ಯಾವಾಗ ತಗೊಂಡಿನಿ ಹೆಂಗೈತಿ ಬರೋ ಮುಂದೆ. ಆಗೈತೆ ಅದ್ರಾಗ ಅರ್ಬಿ ತೊಳೆದೇನ. ಹೆಂಗೈತೆ ಸರ್ಪ್ರೈಸ್? ಡಬಲ್ ಹೌದು ಬಾ. ನೀವು ತಗೊಂಡ್ರೆ
ಮತ್ ನಾವ ತಗೋಬೇಕಲ್ಲ ಮತ್ತೆ ಯಾರು ತಗೋಬೇಕು ಅಡ್ವರ್ಟೈಸಿಂಗ್ ಬಂದಿತ್ತು. ಅಯ್ಯೋ ಅಡ್ವರ್ಟೈಸಿಂಗ್ ಬರ್ತೈತೆ ಅಂತ ವಾಷಿಂಗ್ ಮಿಷಿನ್ ಅಡ್ವರ್ಟೈಸಿಂಗ್ ಬಂದಿರ್ತಿತ್ತ ರೊಕ್ಕ ಕೊಟ್ಟು ತಗೊಂಡಿದ್ದೆ. ಇನ್ನೂ ಒಂದು ಐತೆ ಸರ್ಪ್ರೈಸ್ ಮತ್ತಿನ್ನ ಆಮೇಲೆ ತೋರಿಸ್ತೇನೆ ನಾನು. ಡ್ರೆಸ್ ತೊಂಬರ್ರಿ. ಡ್ರೆಸ್ ತಗೊಂಬರ್ತೀವಿ ಆಮೇಲೆ ತೋರಿಸ್ತೇವೆ. ಏನ್ರಿ ಶ್ವೇತಾ ಮೇಡಮ್ ಮನೆಗೆ ಬಂದ್ ಕೂಡಲೇ ಯೂನಿಫಾರ್ಮ್ ಚೇಂಜ್ ಮಾಡಿದ್ರಿ, ಏನ್ ಮಾಡಕತ್ರಿ? ಏನಿಲ್ಲ ವಾಷಿಂಗ್ ಮಿಷಿನ್ ತಂದೆ ಹಾ ನೋಡ್ರಿ ಇಲ್ಲೇ ನಮ್ ಸ್ಪರ್ಶ ಏನ್ ಮಾಡತ್ತ. ಓಕೆ ಬಂಗಾರು ತಡಿ, ಏನಾದ್ರಿ ಶ್ವೇತಾ ವಾಷಿಂಗ್ ಮಿಷಿನ್ ತಂದೆಲ್ಲ ಹೆಂಗ್ ಯೂಸ್ ಆಕೈತ್ ನೋಡ್ತೇನೆ ಅಂತ. ಅದಕ್ಕೆ ಇಷ್ಟೆಲ್ಲ ಅರ್ಬಿ ತೆಗದ್ರೆ ನೀಗ ಹಾಕಾಕ? ಹೌದು. ಅದ್ರ ಮೇಲ್ಗಡೆ ನಮ್ ಕಾಚಾ ಬದಾಮ ಇಟ್ಬಿಟ್ರಲ್ಲ. ಎಲ್ಲ ಹಾಕಿ ಇಷ್ಟೇನ್ ಕೆಜಿ ಹಾಕವೆ ನೀನ್ ಇನ್ನೇ ಇಲ್ಲ ಕಮ್ಮಿ ಹಾಕವು. 5 ಕೆಜಿ ಇರ್ಬೋದು. ಹಿಂಗ್ ಮಾಡ್ರಿ, ಒಂದ್ ಪಿಕ್ಚರ್ ಒಳಗ್ ಸಾಧು ಕೋಕಿಲ್ ಅವ್ರು ಮಾಡ್ತಾರಲ್ಲ ಹಂಗ ಹಿಡ್ದ ಟಪಕ್ ಅಂತ ಬಿದ್ಬಿಡ್ರಿ. ಮಕ ಬಡಿದದ್ದು ಅಣ್ಣ ತಮ್ಮ ಕೊಡಿ. ಶ್ವೇತಾ ಏನ್ ಮಾಡಕತ್ತೀವ ಇಲ್ಲಿ ಬಂದ್ ನಿಂತಲ್ಲ? ಓಪನ್ ಮಾಡ್ತೀನಿ ಹಾ ಅದೆಲ್ಲ ಬಂದ್ಕೂಡ್ಲೆ ಅದು ಸರ್ಪ್ರೈಸ್ ಐತಿ. ಸರ್ಪ್ರೈಸ್ ಅಂತ ಏನು ಗೊತ್ತಾಗ್ಲಿಲ್ಲ. ಚಲೋ ಐತಿ. ಹೆಂಗೈತಿ ವಾಷಿಂಗ್ ಮಿಷಿನ್? ಚಲೋ ಐತಿ. ಎಷ್ಟು ಇರುತ್ತೆ? ಇದಕ್ಕ ಎಷ್ಟು ಕೊಟ್ಟಿರ್ಬೇಕ? ಒಂದ್ 15. 15 ಮತ್ತೆ 40 ಒಂದು. ಏನ್ ಸ್ಪೆಷಲಿಸ್ಟ್ ಏನಿದೆ? ಸ್ಪೆಷಾಲಿಟಿ ಅಂದ್ರೆ ಫುಲ್ಲಿ ಆಟೋಮೆಟಿಕ್ ಫ್ರಂಟ್ ಲೋಡ್. ಅಲ್ಲಿ ಹಿಂದೆ ಸ್ವಿಚ್ ಐತ್ಲ ಅದನ್ನ ಆನ್ ಮಾಡು ಫಸ್ಟ್. ಗಾಡಿ ಚಲೋ ಆತ ರಮಸ್ರಾವಲ್ ನೀ ಆಯ್ ಕುರಿ ಅಣ್ಣ. ಹಾ ಮತ್ತ ಈಗ ಆ ಬಾಗ್ಲ ತೆಗಿ. ಜಗ ಜಗ. ಹಾ ಈಗ ಅದ್ರಾಗೆಲ್ಲ ಒಂದೊಂದು ಅರ್ಬಿ ಹಾಕ. ಜರ್ಸಿ ಹಾಕ. ಮತ್ತೆ ಅರ್ಬಿ ಒಳಗ ಕಾಯಿನ್ ಅದು ಏನಿರ್ಬಾರ್ದ? ಕಾಯಿನ್ ನೋಟ್ ಅಂತದ್ ಏನಿರ್ಬಾರ್ದ? ಪಿನ್ ಡಬ್ನ ಹಾ ಹಂಗ ಹಾಕೋದ. ಒಂದ್ 70% ತುಂಬುವಷ್ಟು ಹಾಕ ಅರ್ಬಿ. ಎಷ್ಟು ಹಿಡಿಸ್ತಾವ ಗೊತ್ತೇನೆ ಅರ್ಬಿ ಅದ್ರಾಗ? 8 ಕಿಲೋ ಅರ್ಬಿ ಹಾಕ್ಬೋದು ನೀ. ಒಂದ್ 8 ಕಿಲೋ ಅಂದ್ರ ಒಂದ್ 8 ಜೋಡು. ಹಂಗ ಹಾಕ. ಸಾವ್ಕಾಸ ಹಚ್ಚಿಗಡೆ ಗಾಡಿ ಬಡಿಸ್ಬೇಡದ್ನ. ಹಾ ತಿರ್ಗೋದು ಮತ್ತದ ಒಳಗ್ ಡ್ರಮ್ ಐತಿ. ಅಯ್ಯೋ ತಿರುಗ್ತಾಳ. ಹಾ ಬಾಗ್ಲ ಹಾಕಿನ. ಹಾ ಒತ್ತ. ಓಕೆ ಈಗ ಎಲ್ಲ ಮಿಕ್ಸ್ ಹಾಕಿದಿಲ್ಲ ನೀನು? ಅದು ಇದು ಅಂತ ಏನಿಲ್ಲ ಪರ್ಟಿಕ್ಯುಲರ್ ಆಗಿ. ಈಗ ಇದನ್ನ ತಿರು ಡಯಲ್. ಹಾ ಮಿಕ್ಸ್ ಲೋಡ್ ಅಂತ ಐತಿ ನೋಡಲ್ಲಿ. ಹಾ ಇಲ್ಲಿ ಮಿಕ್ಸ್ ಲೋಡ್ ಅಂತ ಬರ್ತೈತಿಲ್ಲ ಅಲ್ಲಿ ತಗೊಂಡ್ಬಂದಿಡೋದ. ಇಲ್ಲಿ ನಿನಗ ಟೆಂಪರೇಚರ್ ತೋರಿಸ್ತೈತಿ, ಸ್ಪೀಡ್ ಎಷ್ಟು ಇರ್ಬೇಕಂತ ತೋರಿಸ್ತೈತಿ, ಎಷ್ಟೊತ್ತು ತಿರುಗ್ತೈತೆ ಅನ್ನೋದು ತೋರಿಸ್ತೈತಿ. ಈಗ ಟೆಂಪರೇಚರ್ ಜಾಸ್ತಿ ಮಾಡ ಅಂದ್ರೆ ನೀರು ಬಿಸಿನೀರು ಹಾಕ್ತೈತೆ. ಹಾ ಒತ್ತು 30 ಆತ 60 ಬರ್ತೈತಿ ನಾನು. ಮತ್ತೆ ಹಾ ಬಿಡ. ಇದು ಸ್ಪಿನ್ನಿಂಗ್ ಸ್ಪೀಡ್ ಐತಲ್ಲ ಇದನ್ನ 1400 ಮಾಡ. ಮತ್ತೆ ಕೆಳಗೆ ಮ್ಯಾಲ ಬರ್ತೈತಿ. ಓಕೆ ಈಗ ಇದನ್ನ ಪ್ರೀ ಟ್ರೀಟ್ಮೆಂಟ್ ಅವತ್ತ ಇನ್ನೊಂದ್ಸಲ ಅವತ್ತ ಅಂದ್ರೆ ಇದನ್ನ ನೆನಿಸ್ ತಿರ್ಗಿಸ್ತೈತೆ ಅರ್ಬಿನ. ಓಕೆ ಈಗ ಇದನ್ನ ತೆಗಿ. ಎಲ್ಲ ಸಾಬೂನ್ ಪುಡಿ ಬೇಡ ಅದಕ್ಕೆ. ಇದನ್ನ ತಂದು ಹಾಕ್ಬಿಡು ಹೋಗ್ಲಿ. ವಿಲ್ ಸಾಬೂನ್ ತಡಿ ಇಲ್ಲ ಐತಿ ಅವ್ವ. ಸಾಬೂನ್ ಪುಡಿ ಹಾಕ್ತಾಳಂತ ನಮ್ ಚಿಗೋ. ಇದು ತಗೋ. ಇದನ್ನ ತಗೋ. ಈಗ ನಮ್ಮ ಅರ್ಬಿ ಭಾಳ ಅದಾವ. ಒಂದು ಜೋಡ್ ಅರ್ಬಿ ಹಾಕಿದ್ರೆ ಒಂದು 10 ml ಅಂತ ಅನ್ಕೋ. ಒಂದು ಚಮಚೆ. ಈಗ ಒಂದು 8 ಜೋಡಿ ಅದಾವ. ಒಂದು 8 ಚಮಚೆ ಅಷ್ಟು ಹಾಕಿ ಈಚೆ ಕಡೆ. ಒಂದು 4 ಚಮಚೆ ಆಗೋಷ್ಟು ಹಾಕಿ ಈಚೆ ಕಡೆ ಹಾಕತ್ತೇನೆ. ಇದು ಸಾಬೂನ್ ಪುಡಿ ಹಾಕೋದು ಅಂದ್ರೆ ಲಿಕ್ವಿಡ್ ಹಾಕ್ಬೇಕ. ಸಾಬೂನ್ ಪೌಡರ್ ಹಾಕಿದ್ರೆ ನಡಿತೈತಿ. ಕರೆ ಲಿಕ್ವಿಡ್ ಹಾಕೋದು ಬೆಟ್ರ್. ಹಾಕಿನ ಹಾಕ ಭಾಳ ಹಾಕ. ಹಾಕಪ್ಪಿ ಎಷ್ಟು ಹಾಕ. ಸ್ಮೆಲ್ ಬರ್ರಿ ನೋಡ್ರಿ. ಈಚೆ ಕಡೆ ಒಂಚೂರು ಹಾಕ. ಹಾ ಅರ್ಬಿ ಭಾಳ ಅದಾವಲ್ಲ ಅದಕ್ಕೆ ಈಚೆ ಕಡೆ ಒಂಚೂರು ಹಾಕ್ಬೇಕು. ಇನ್ನೊಂಚೂರು ಹಾಕ. ಈಗ ಇದು ಸಾಬೂನ್ ಪುಡಿ ಆತ. ಸಾಬೂನ್ ಪೌಡರ್ ತೊಳ್ಯಾಕ ಈಗ ಕಂಫರ್ಟ್ ಹಾಕ್ಬೇಕು. ಹಾ ಅದ್ರಾಗ ಕಂಫರ್ಟ್ ಹಾಕ್ಬೇಕು. ಬಿಕ್ಸ್ ಅಲ್ಲ ಅದು ಆಮೇಲೆ ತಗೋತೈತಿ. ಸ್ಪರ್ಶು ಚಾಲು ಮಾಡ್ತೀವಿ ಮಷೀನ್ ನೀನು. ಸರಿ ಏನೇನೋ ಒತ್ತಾಡಿದ್ ನೋಡಕ್ಕೆ. ಇಲ್ಲಿ ಕಂಫರ್ಟ್ ಹಾಕ. ಹಾ ಇದು ಕಂಫರ್ಟ್ ಹಾಕೋ ಜಾಗ. ನೋಡ ಈಚೆ ಕಡೆ ಬಾ. ಇಲ್ಲಿಂದ್ರ ಬಾ ಕಾಣಿಸ್ತೈತಿ. ಹಾಕ್ಲಿ ಇದು ನಡಕ್ ಹಾಕ.
ಒಂದು ಬೂಲ್ಸ್ ಅಷ್ಟು ಬೀಳ್ಬೇಕಲ್ಲ. ಇದು ಜಲ್ಲ ಐತಲ್ಲ. ಹಾಂ ಎರಡು ಜಲ್ಲ ಹಾಕಿನ ಹಾಕ. ಎಷ್ಟು ಎಕ್ಸೈಟೆಡ್ ಅದ ನೋಡ್ರಿ ಹಾಕಕ್ಕೆ. ಸಾಕ ಸಾಕು. ಈಗ ಇದನ್ನ ಟ್ರೈ ಕ್ಲೋಸ್ ಮಾಡ್ರಿ. ಬೂತ್ಸ್ ಹಾಕಿಡ್ರಿ. ಓದ್ಲಾ ಆಲ್ರೆಡಿ ಇದೆ. ಹಾಂ ಹೋಗ್ಲಿ ಹಾಕ್ಲಿ ಒತ್ತು ಸರಿ ಸ್ಪರ್ಶ ಜೋರಾಗಿ ಗೊತ್ತು. ಓಕೆ ಶ್ವೇತಾ ಇಲ್ಲಿ ಬಂತದ ಏನ ಜಲ್ಲ. ಹಾಂ ಒಂದು ಬಕೆಟ್ ನೀರು ತೊಗೊಂಬರೋ ಮತ್ತೆ ನೀರು ಹಾಕಕ್ಕಿಲ್ಲ ಅದಕ್ಕೆ. ನೀರ್ ಹಾಕ್ತಾರ ತಾನ ತಗೋತಿರ್ಬೇಕು. ಇಷ್ಟು ರೊಕ್ಕ ಕೊಟ್ರಿ ಎಲ್ಲೈತಿ ನೀರು ಹಾಕಕ್ಕೆ ಅದಕ್ಕೆ. ಕನೆಕ್ಷನ್ ಎಲ್ಲ ಸೂಪು ಮಾಡ್ಸಿದ್ರಿ. ನಾಳೆ ಎಲ್ಲ ಚಲೋ ಐತಿ. ಈಗ ಆಟೋಮೆಟಿಕ್ ನೀರು ಬರ್ತೈತಿ, ಆಟೋಮೆಟಿಕ್ ನೀರು ಹೋಗ್ತೈತಿ. ಅದಕ್ಕೆ ಕಲೆಕ್ಷನ್ ಕೊಟ್ಟ. ಈಗ ಇಲ್ಲಿ ಕೆಳಗೆ ಇಲ್ಲಿ ಸ್ಟಾರ್ಟ್ ಬಟನ್ ಐತ್ರಲ್ಲ ಅದನ್ನ ಒತ್ತ್ರಿ. ಈಗ ಹಾಂ ಒತ್ತ್ರಿ ಒತ್ತ. ಕರೆಂಟ್ ಹೊಡೆಯಂಗಿಲ್ಲ ಒತ್ತು ಚಂದಾಗೆ ಬಟ್ಲಿ ಒತ್ತು. ಹಾಂ ಆತ ಇಲ್ಲಿ ಲಾಕ್ ಆತ್ ನೋಡಿದ. ಇದು ಲಾಕ್ ಆದ್ರೆ ಮುಗೀತ. ಈಗ ಇದು ಓಪನ್ ಮಾಡ್ತೇನೆ ಅಂದ್ರೆ ಬರಂಗಿಲ್ಲ ನಿನಗೆ. ನೀರು ಬರಾಕತ್ ನೋಡಿ. ನೀರು ಸಾಬೂನು ಅಷ್ಟೇ ಬರ್ತೈತಿ. ಆಮೇಲೆ ತೊಳೆದಾದ್ಮೇಲೆ ಅದು ಕಂಫರ್ಟ್ ಹಾಕಿದ್ದಲ್ಲ ಇಲ್ಲಿ ಹೋಗಿ ಅಲ್ಲಿ ಹೋಗ್ತೈತೆ ಒಳಗೆ. ಅದಕ್ಕೆ ಅದನ್ನ ತೆಗ್ಯಾಕ ಬರಂಗಿಲ್ಲ. ಈಗ 1.5 ತಾಸು. ಇದು ನೋಡಿ 1 ತಾಸು 35 ನಿಮಿಷ ಬರಂಗಿಲ್ಲ. ಈಗ ಮುಗೀತು ಒಂದೇ ಸಲ ನೋಡೋದು ಹಾಕೋದು. ವಾಷಿಂಗ್ ಮಿಷಿನ್ ಇದ್ರಾಗ ಹಂಗೇನು ಇಲ್ಲ. ಈಗ ಇದ್ರಾಗ ನಾವು ಅದಕ್ಕೆ ಏನ್ ಮಾಡೇವಿ, ಬಿಸಿನೀರು ಹಾಕ್ಯಾವ ಇದಕ್ಕೆ. ಮತ್ತು ಚಲೋ ಶಾಂಪೂ ಯೂಸ್ ಮಾಡೇವಿ. ಮತ್ತು ಪ್ರೀ ಟ್ರೀಟ್ಮೆಂಟ್ ಹಾಕ್ಯಾವೆ. ಇವು 3 ಮಾಡೋದ್ರಿಂದ ಏನು ಎಂಥ ಹೊಲಸು ಇರ್ಬಿ ಇದ್ರೂ ಸ್ವಚ್ಛಾಗಿ ಒಣಗಿ ಬರ್ತಾವ. ಏನೂ ಆಗಂಗಿಲ್ಲ. ಅವು ಪಿನ್ನ ಕಾಯಿನ ಏನ್ರ ಇದ್ರೆ ತೆಗಿಬೇಕಷ್ಟೆ. ಇದ್ವು ಅಂದ್ರೆ ಅವೆಲ್ಲ ಸೈಡ್ ಬಂದಿರ್ತಾವ. ಆಮೇಲೆ ಇಲ್ಲಿ ಕೆಳಗೈತ್ಲ ಇದು ಇದ್ರಾಗ ಸಿಕ್ಕೊಂಡಿರ್ತಾವ. ಇದ್ರಾಗಿಂದ ತೆಗ್ಯಾಕ ಬರ್ತೈತಿ. ಹೊರಗೆ ಬಂದಿರ್ತಾವ. ಕಾಯಿನ್ ಇದ್ರೆ ಅಲ್ಲೇ ಡ್ರಮ್ನಾಗ ಇರ್ತಾವ. ಆಕೆ ನೋಡಿ ನಮ್ಮ ಸ್ಪರ್ಶ ಹೆಂಗ್ ಕೂತಾಳ ನೋಡ್ಕೊಂತ. ಚಿನ್ನು ಆಕಿನೇ ಜಾಸ್ತಿ ತೋರಿಸೇ ಇಲ್ಲ ಆಕಿಗೆ ನಾನು. ಆಕಿ ಇಲ್ದಾಗ ಹಾಕಿರ್ತಾನೆ. ಯಾಕೆ ಸಣ್ಣ ಹುಡುಗರು ಮತ್ತೆ ಏನ್ರ ಕಿತಾಪತಿ ಮಾಡಿಡ್ಯಾವ ಅಂತೇಳಿ. ಮತ್ತು ದಿವಸ ಇವತ್ತೇನು ಮಾಡೇನಿಲ್ಲ, ದಿವಸ ಇಷ್ಟ ಅರ್ಬಿ ತೊಳಿತೇನೆ. ಅವರು ಹೇಳ್ಕೊಟ್ಟಿದ್ರ ನಂಗೆ ಬಂದಾಗ ಹಂಗ ಮಾಡೇನಿ ನಾನು. ಯಾರ್ದಾಕಿ ರೆಡ್ ಕಲರ್ದ ಇಲ್ಲ. ಕಲರ್ ಬಿಡೋ ಹಾಕ್ಬಾರ್ದವ ಯಾವ ಶ್ವೇತ. ಕಲರ್ ಬಿಡೋ ಅರ್ಬಿ ಹಾಕ್ಬೇಡ. ಕಲರ್ ಬಿಡೋ ಇದು ಅಂದ್ರೆ ಸಪ್ರೇಟ್ ಹಾಕೋದು ಅದನ್ನ ಒಂದೊಂದು. ನೀರು ಇಲ್ಲಿಂದ ಹೋಗ್ತೈತಿ. ಇಲ್ಲಿಂದ ಹೋಗ್ತೈತಿ ನೀರು. ಲೋಡ್ ಹೊಂಟೈತಿ ನೋಡಿ. ಇಲ್ಲಿ ಎಲ್ಲಿ ಹೋಗ್ತೈತಿ ಇದ್ರ ನಡ್ಕಿ ನಂಗೆ ಐತಿ ನಾವು. ಸಾಕು ನೋಡಿದಿಲ್ಲ ಅಷ್ಟೇ. ಅದು ಬಾ ತೆಗಿಬಾರ್ದು ಅದನ್ನ. ಸಾವಕಾಶ ತೆಗಿ. ಪೂರ ತೆಗಿಬೇಡ್ಕಿತ್ತ. ಪೂರ ಹೊರಗೆ ಬರ್ತದೆ ತೆಗಿಯಾಕಂತ. ಇಲ್ಲಿ ನೋಡಿ. ಸರಿ ಬಿಸಿ ಇರ್ತೈತಿ. ಸರಿ ನೀರು ಕಾದವು. ಅಡ್ಬಿನೂ ಅಷ್ಟೇ ಚಂದ ಸ್ಮೆಲ್ ಬರ್ತಾವ. ಆಮೇಲೆ ಒಗದ ಒಣ ಹಾಕೋಣಂತ ಊಟ ಮಾಡಿ ಬರೋಣ ಬರ್ರಿ. ಏನ್ ಮಾಡಾಕತ್ತೀವ ಮಮ್ಮಿ? ಮೊಮ್ಮಗಳು ಬಂದಾಳ ಅಂದ್ಕೂಡ್ಲೆ ಚಪಾತಿ ಪಪಾತಿ ಎಲ್ಲ ಜೋರ್ ನಡ್ದಾವೇನ ನೋಡ್ರಿ. ಇಲ್ಲೇ ಚಪಾತಿ ಮಾಡತ್ತಾರ. ಇಲ್ಲಿ ನಮ್ಮ ಸಂಸ್ಕೃತಿಯವ್ರು ಬಂದ್ರೆ ಅಡಿಗೆ ಮನೆಗೆ. ಇವಾಗ ಫಸ್ಟ್ ಟೈಮ್ ಅಡಿಗೆ ಮನೆ ಒಳಗೆ ಎಂಟ್ರಿ ಕೊಡತ್ತಾರ. ಸಂಸ್ಕೃತಿ ನೋಡ್ವಾ, ಇದು ಅಡಿಗೆ ಮನಿ ಕಾನ್ ತಗದ್ ನೋಡು. ಇಲ್ಲೇ ಇದ ಒಂದ ರೂಮ್. ನಮ್ಮ ಮನ್ಯಾಗ ಇದ್ದಿದ್ ರೂಮ್ ಬೆಚ್ಚಂದ ಅಂದ್ರ ಅಡಿಗೆ ಮನಿ. ಅದ್ ನೋಡದ್ ಹೆಂಗ್ ಚಿಂಕುರುಳಿ ಏನಾತ ಶ್ವೇತಾ? ಫ್ಯಾನ್ ನೋಡತ್ತಾಳ. ತಿರುಗ್ತೈತ್ ನೋಡು. ಓ ತಿರುಗ್ತೇವೆ. ನಮ್ ಸ್ಪರ್ಶ ಹಿಂಗ್ ಹಿಡ್ಕೊಂಡ್ ಬ್ಲಾಗ್ ಮಾಡ್ತಿದ್ವಿ ಅವಾಗ ಸ್ಟಾರ್ಟಿಂಗ್. ಈಗ ನಮ್ ಸ್ಪರ್ಶ ದೊಡ್ಡಾಕ್ಯಾಗಳ. ಈಗ ಸಂಸ್ಕೃತಿನ ಕರ್ಕೊಂಡ್ ಬ್ಲಾಗ್ ಮಾಡೋದ. ನೋಡ್ರಿ ಇಲ್ಲೇ ನಮ್ಮ ಸಂಸ್ಕೃತಿಗೆ ಜೋಳ್ಗಿ ಒಳಗ್ ಮಲ್ಕೊಂಡ ರೂಢಿ ಐತಿ. ಹಂಗಾಗಿ ಜೋಳ್ಗಿ ಕಟ್ಟಾಕತ್ತೇವಿ. ಒಟ್ಟ ಮಕ್ಕೋ ಒಳ್ಳಕಿ ನೋಡ್ರಿ. ಇನ್ನ ನಿಚ್ಚಳದ ಟೈಮ್ ಆತ. ಹಂಗಾಗಿ ಜೋಳ್ಗಿ ಕಟ್ಟಾಕ್ ನಿಂತೇವಿ. ಕಟ್ರಿ. ಇಲ್ಲಿ ಕಟ್ಟೋಣ ಅಂದ್ರೆ ಆಕ್ಚುಲಿ ಇಲ್ಲಿ ಆದ್ರೆ ಏನಾಕೈತಿ, ಅದು ಇಲ್ಲಿ ಸೆಂಟ್ರ್ ಬರ್ತೈತಿ. ಕಾಟ್ ಸೆಂಟ್ರ್ ಭಾಳ ಹಿಂಗ ಕಾಲದು ಬಡಿತೈತಿ, ಕೈ ಅದು ಬಡಿತೈತಿ ಅಂತ ಹೇಳಿ ಸೈಡಾಗ ಕಟ್ರಿ ಅಂತಂದೆ. ನೋಡೋಣ ಇದೀಗ ಕೆಳಗೆ ಬಂದು ಕಟ್ರಿ ನಡಿತೈತಿ. ಶೋಂಚು
ಏನ್ ಮಾಡಕತ್ತಿ ಎಷ್ಟು ಉದ್ದ ಬೇಕು ಇನ್ನೊಂದ್ ಚೂರು ಅದೇ ಹೇಳ್ತೇನೆ ನಾನು ನಿಮ್ಗೆ. ಇನ್ನೊಂದ್ ಸ್ವಲ್ಪ ಉದ್ದ ಉಪ್ಪು ಹಾಕಿದ್ರ ಹಾ ಭಾಳ ಉದ್ದ ಇನ್ನು ಬರುತ್ತೆ ನೆಲಕ್ಕೆ ಹಾಕ್ಬಿಟ್ಟಿರ್ತದೆ. ಅಷ್ಟು ತೀರಾ ಕೆಳಕ್ ಬೇಡ ಹಾ ಅಷ್ಟಿರ್ಲಿ ಇಷ್ಟಿರ್ಲಿ ಅಂಬೆ ಮತ್ ತೆಲುಗುಂಬದ ಹಾಕಿದ್ರೆ ಮತ್ ಮ್ಯಾಲ ಬರ್ತದೆ ಕೆಳಗ್ ಬರ್ತೈತೆ ಅದು ಮತ್ತೆ ಮ್ಯಾಲ್ ಮಾಡೋದು. ಸೊ ಆಲ್ ರೈಟ್ ನೋಡ್ರಿ, ಕಟ್ಟಿದ್ನಿ ಜೋಕಾಲಿನ ಏನಂತಾರೆ ಇದಕ್ಕ ಅಲ್ಲಲ್ಲ ಜೊಳಗೆ ಕಟ್ಟಿದ್ನಿ. ನಮ್ಮ ಶ್ವೇತಾ ಅವ್ರ ಅದನ್ನ ಮತ್ತೆ ವಾಪಸ್ ಏನಂತಾರೆ ಅದಕ್ಕ ಸರಿ ಶಿವ ತೆಲುಗು ಮೇಲೆ ಹಾಕಿ ರೆಡಿ ಮಾಡಕ್ ರೆಡಿ ಮಾಡಿದ್ರೆ ಈಚೆ ಕಡೆ ಒಂದು ಗಂಟೆ ಹಾಕಿದ್ರೆ ಫ್ಯಾನ್ ಹಚ್ಚಿ ನೋಡೋಣ. ಫ್ಯಾನ್ ಒಂದು ಬಾಜುಕ್ ಐತಿ ನೋಡಿ ಶ್ವೇತಾ, ಫ್ಯಾನಿಗೆ ಅದಕ್ಕೆ ಬಾದೂರ್ ಐತಿ. ಹಾ ಸ್ಪರ್ಶ ಹಾ ಹಿಂಗೆ ತಗೋಬೇಡ್ರಿ, ಹಿಂಗೆ ತಗೋರಿ. 5-6 ಮೀಟರ್ ದೂರ ಐತಾಳ. ಹಾಕ್ರಿ ನೋಡ್ರಿ, ನಮ್ಮ ಮಮ್ಮಿ ಜೀರಾ ತಗೊಂಬಂದ್ರ ಅತ್ತಿಗೆ ಗ್ಯಾಸ್ ಹಿಡ್ದೈತಂತ, ಎಸಿಡಿಟಿ ಆಗೈತಂತ, ಊಟ ಮಾಡ್ಲಿಲ್ಲ ಅತ್ತಿ, ಅದಕ್ಕೆ ಈಗ ಜೀರಾ ಕುಡಿಯೋರು. ಶ್ವೇತಾ ಅವ್ರ ಬಂದಾತ್ ನೋಡ್ರಿ ಮಷಿನ್. ನಾನು ಬಂದ್ ಮಾಡಿದ್ದೆ, ಬಟನ್ ಬಂದ್ ಮಾಡಿ ತಗದ್ ನೋಡ್ರಿ ಅರ್ಬಿ ಹೆಂಗ್ ಒಣಗ್ಯಾವ ಹಸಿ ಅದಾವ ಅಂತೆ. ಜಗ್ರಿ ಆಲ್ಮೋಸ್ಟ್ ಎಷ್ಟು ಪರ್ಸೆಂಟ್? 90% ಒಣಗ್ಯಾವ. ಗಾಳಿಗೆ ಹಾಕೋದು ಅಷ್ಟ ಹಾಕೋಬೋದು ಆರಾಮ. ಹಾಕೋಬಹುದು. ಬೇಸಿಗಾಲದಾಗಂತೂ ಹಾಕೊಂಡೆ ಅಡ್ಯಾಡಿದ್ರೆ ಟಮ್ ಪಕ್ಕಟ್. ಈಗ ಸಾಕು, ನೀ ನೀರಾಗ ಅಡ್ಯಾಡ್ಬೇಡ, ಸುಮ್ಮನೆ ನಿನಗೆ ತೋರ್ಸಾಕ ಈಗ ನಾ ಒಣ ಹಾಕ್ತೇನೆ. ಎಷ್ಟು ಬೇಡ ಸ್ವಲ್ಪ ಹಾಕೋದು ಅಡಿಗೆ ಮಾಡಕ್ ಬೇಕಲ್ಲ. ಏನ್ ಮಾಡತ್ತೀರಿ? ಹಾ ಯಾರ್ದು ಹೆಂಗ್ ಮಾಡ್ತಾವ? ತುಪ್ 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 ಅಂತ ಹೇಳಕ್ಕೆ ಅಯ್ಯಯ್ಯ ಎಷ್ಟು ಚಂದ ತೆಗಿತೀವ ಅವನಿದ್ರೆ. ಅಲ್ಲೇ ಬೆಂಕಿ ಅಜ್ಜಿ ಒಯ್ದ್ರಲ್ಲ ಇಲ್ಲ ಅಲ್ಲೈತು ಕೈಯೋಗ ಮುಟ್ಟಿ ಇಷ್ಟಿದ್ರೆ ನಮಗೆ ಯಾರು ಬೇಡಪ್ಪ, ಇಷ್ಟು ಮಾಡೋರಿದ್ರೆ ಯಾರು ಬೇಕು? ಹಾ ಎಲ್ಲ ಆಲ್ ಇನ್ ಒನ್. ಶಾಂಗ್ಯಾಗ ಮಜ್ಜಿಗೆ ಗಲ್ಲಕ್ಕೆ ಹಚ್ಬಾರ್ದಪ್ಪ, ಅದನ್ನ ಹನಿಗೆ ಇಟ್ಟು ಹಚ್ಬೇಕು. ಸಾಕು ಬಿಡು, ಅನ್ನೆದ್ರ ಹೋತ ನಿಮ್ಮ ಒಂದು. ಅದ್ರ ತೆಗಿಯೋ ವಯಸ್ಸಿನಾಗ ಅದ್ರ ಕಡೆ ನೀ ತೆಗಿಸ್ಕೊತಿ. ಲೆಟ್ರ್ ಕರೆ ಅನಸದಕ್ಕೆ ಲೆಟ್ಕೇರೆ. ಸೊ ಆಲ್ ರೈಟ್, ನೋಡಿದ್ರಿ ಇವತ್ತಿನ ವ್ಲಾಗದ ವಿಶೇಷ ಏನಿತ್ತು ಅಂತ. ನಾವು ಬಾದಾಮಿಯಿಂದ ಸಂಸ್ಕೃತಿನ ಮತ್ತ ಸ್ಪರ್ಶ ಅವ್ರನ್ನ ಕರ್ಕೊಂಡು ಬೆಳಗಾವಿಗೆ ಬಂದ್ವಿ. ಬಂದ ಕೂಡಲೇ ನಮ್ ಶ್ವೇತಾ ಅವ್ರಿಗೆ ಸರ್ಪ್ರೈಸ್ ಕೊಟ್ವಿ. ಅದಲ್ದ ಆಕಿಗೆ ವಾಷಿಂಗ್ ಮಷಿನ್ ಸರ್ಪ್ರೈಸ್ ಕೊಟ್ಟೆ. ಇವತ್ತಿನ ವ್ಲಾಗ್ ಹೆಂಗ್ ಅನಿಸ್ತು ನಿಮ್ಗೆ? ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡ್ರಿ. ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ, ಮತ್ತೊಂದು ಇಂಥದ ಡಿಫ್ರೆಂಟ್ ಆಗಿರೋ ವ್ಲಾಗ್ ಒಳಗ ಸಿಗುನಂತ. ಶಿವಶ್ರೀ ಸಿದ್ಧಾರೂಢ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಓಂ ನಮಃ ಶಿವಾಯ.